ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ಸ್ಯಾಮ್ ಬಂದಿರುವಂಥ ಮಗುವನ್ನು ಯಾವ ರೀತಿಯಾಗಿ NRCಗೆ ದಾಖಲಾಗಿರುವ ಮಾಹಿತಿಯನ್ನು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕಂತೇಳಿ ನಾನು ತಿಳಿಸ್ಕೊಡ್ತೀನಿ. ಕಡ್ಡಾಯವಾಗಿ ಸ್ಯಾಮ್ ಬಂದಿರುವಂತಹ ಮಕ್ಕಳನ್ನು ಪೋಷನ್ ಟ್ರ್ಯಾಕರ್ನಲ್ಲಿ NRCಗೆ ದಾಖಲಾಗಿರುವ ಮಾಹಿತಿಯನ್ನು ನಮೂದಿಸಬೇಕಾಗುತ್ತೆ. ಆದ್ದರಿಂದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು NRCಗೆ ದಾಖಲಾಗಿರುವ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ನಮ್ಮಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಲಾಗಿನ್ ಆದ ನಂತರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದ ನಂತರ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ರೆಫರಲ್ ರಿಜಿಸ್ಟರ್ ಅಂತೇಳಿ ಆ್ಯಕ್ಷನ್ ಸೆಂಟರಲ್ಲಿದೆ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೋದು. ಈಗ ಅನುಶ್ರೀ ಅಂತೇಳಿ ಒಂದು ಮಗುನ ನಾವು ರೆಫರ್ ಮಾಡಬೇಕಾಗುತ್ತೆ NRCಗೆ. ಆ ಮಗು ಪ್ರಸ್ತುತ ಸ್ಯಾಮ್ ಮಗುವಾಗಿರುತ್ತೆ. ಆದ್ದರಿಂದ ವ್ಯೂ ಪ್ರೊಫೈಲಲ್ಲಿ ಹೋಗೋಣ. ಇಲ್ಲಿ ನಿಮಗೆ ಯಾರೆಲ್ಲ ಸ್ಯಾಮ್ ಮಗು ಇರುತ್ತೆ ಆ ಮಗುವಿನ ಮೇಲೆ ನಿಮಗೆ ಈ ರೀತಿಯಾಗಿ ನಿಮಗೆ ರೆಫರ್ ಟು NRC ಅಂತ ಬರುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ನೀವು ಇನ್ನೊಂದು ರೀತಿಯಾಗಿ ನೀವು ನೋಡ್ಕೋಬೋದು. ಬೆನಿಫಿಷರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವ ಕೆಟಗರಿಯಲ್ಲಿ ನಿಮಗೆ ಸ್ಯಾಮ್ ಇದೆ ಅಂಥೇಳಿ ಗೊತ್ತಿರುತ್ತೆ. ಆ ಬೆನಿಫಿಷರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 3 to 6 ಮಗು ಈಗ ಸ್ಯಾಮ್ ಇದೆ. ನಾನು 3 to 6 ಕ್ಲಿಕ್ ಮಾಡ್ತೀನಿ. ಇಲ್ಲಿಗೆ ನಿಮಗೆ ಆ ಮಗುವಿನ ಭಾವಚಿತ್ರದ ಮೇಲೆ ಅಥವಾ ಪ್ರೊಫೈಲ್ ಮೇಲೆ ರೆಡ್ಡಾಗಿ ರೌಂಡ್ ಮಾರ್ಕ್ ಇರುತ್ತೆ. ಆ ಮಗುನ ನಾನು ಕ್ಲಿಕ್ ಮಾಡ್ತೀನಿ. ಮಗುವಿನ ಪ್ರೊಫೈಲ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸ್ಯಾಮ್ ಅಂತಿದೆ. ಅದೇ ರೀತಿಯಾಗಿ ಆ ಮಗುವಿನ ಹೆಸರು ಮುಂದೆ 3 ಡಾಟ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಗ್ರೋತ್ ಹಿಸ್ಟ್ರಿ ಚೆಕ್ ಮಾಡ್ಕೋಬೇಕು. 3 ತಿಂಗಳ ಗ್ರೋತ್ ಹಿಸ್ಟ್ರಿ ಸಿಗುತ್ತೆ. ಈ ಮಗು ಸ್ಯಾಮ್ ಇದೆ ಅಂಥೇಳಿ ಅದನ್ನು ಯಾವ ರೀತಿಯಾಗಿ NRC ದಾಖಲಿಸಬಹುದು ಅಂತೇಳಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ನಿಮಗೆ ರೆಫರಲ್ ಸ್ಟೇಟಸ್ ಅಂತಿದೆ ಅಲ್ವಾ, ಅಲ್ಲಿ ನಿಮಗೆ ರೆಫರ್ ಟು NRC ಅಂತ ಇರುತ್ತೆ. ಆ ರೆಫರ್ ಟು NRC ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈಗ NRC ರೆಫರ್ ಆಗಿರೋದು 20/8/2026 ಆ ಮಗು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಸ್ಟೇಟಸ್ ನಾವು ಭರ್ತಿ ಮಾಡಬೇಕು. ರೆಫರ್ ಟು NRC ಅಂತಾದಮೇಲೆ ನಿಮಗೆ NRCಗೆ ಯಾವಾಗ ಹೋಗಿದ್ದಾರೆ ಅಂಥೇಳಿ ಡೇಟ್ ಕೇಳುತ್ತೆ. ಆ ಡೇಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಎಂಟ್ರಿ ಮಾಡಬೇಕು. ಅದಾದ ನಂತರ ಡೇಟ್ ಆದ ನಂತರ ನಿಮಗೆ ಆ ಮಗು ಏನಾದರೂ ಅಡ್ಮಿಟ್ ಮಾಡಿದ್ದಾರಾ ಅಥವಾ ಟ್ರೀಟ್ಮೆಂಟ್ ಅಷ್ಟೇ ಕೊಡ್ತಿದ್ದಾರಾ ಅಂಥೇಳಿ ಪೇರೆಂಟ್ಸ್ ಕಡೆಯಿಂದ ಅಥವಾ ನೀವು ಅಂಗನವಾಡಿ ಕಾರ್ಯಕರ್ತೆಯರು ನಿಮಗೆ ಆ ಮಗುನ ಡೀಟೇಲ್ಸ್ ಎಲ್ಲ ಗೊತ್ತಿರುತ್ತೆ, ಅದನ್ನ ನೀವು ಫಿಲ್ ಮಾಡಬೇಕು. ಅಡ್ಮಿಟ್ ಆರ್ ನಾಟ್ ಅಡ್ಮಿಟ್ ಅಂತಿದೆ. ಒಂದು ವೇಳೆ ಅವರು NRCಗೆ ಹೋಗಿಬಿಟ್ಟು ಚೆಕಪ್ ಮಾಡಿಸ್ಕೊಂಡಿರ್ತಾರೆ, ತಪಾಸಣೆ ಅಷ್ಟೇ ಮಾಡಿಸ್ಕೊಂಡಿರ್ತಾರೆ, ಅದನ್ನು ನೀವು ನಾಟ್ ಅಡ್ಮಿಟ್ ಅಂತೇಳಿ ತೆಗೆದುಕೊಳ್ಬೇಕಾಗುತ್ತೆ, ಎಂಟ್ರಿ ಮಾಡಬೇಕು. ಒಂದು ವೇಳೆ ಅಡ್ಮಿಟ್ ಆಗಿದ್ದರೆ ಅಡ್ಮಿಟ್ ಆಗಿ ಡೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಸಲ ನಿಮಗೆ ಅಲರ್ಟ್ ಮೆಸೇಜ್ ಬರುತ್ತೆ, ಒಂದು ಸಲ ನೀವೇನಾದರೂ ಸಬ್ಮಿಟ್ ಕೊಟ್ಟಾದ ನಂತರ ಡೇಟ್ನ ಚೇಂಜ್ ಮಾಡೋಕ್ಕೆ ಅವಕಾಶ ಇರಲ್ಲ ಅಂತ ಹೇಳುತ್ತೆ. ಎಸ್ ಅಂತ ಕೊಡಿ. ಅದಾದ ನಂತರ ನಿಮಗೆ ಅಡ್ಮಿಟ್ ಡೇಟ್ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಟ್ರೀಟ್ಮೆಂಟ್ ಸ್ಟೇಟಸ್ ಸಿಗುತ್ತೆ. ಆ ಟ್ರೀಟ್ಮೆಂಟ್ ಸ್ಟೇಟಸ್ಸು ನಿಮಗೆ ಈ ರೀತಿಯಾಗಿದೆ: ಫುಲ್ಲಿ ಕವರ್ಡ್ ಮತ್ತು ಪಾರ್ಸಲಿ ರಿಕವರ್ಡ್, ನೋ ಚೇಂಜಸ್, ಚೈಲ್ಡ್ ಡಯಟ್ ಅಂತಿದೆ, ಡೈಡ್ ಅಂತಿದೆ. ಒಂದು ವೇಳೆ ಪಾರ್ಸಲಿ ರಿಕ್ವೈರ್ಡ್ ಇತ್ತಂದರೆ ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಚೇಂಜಸ್ ಇದ್ದರೆ ನೋ ಚೇಂಜಸ್ಸು, ಒಂದು ವೇಳೆ ಅದು ಡೆತ್ ಆಗಿದ್ದರೆ ಡೆತ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆ ರೀತಿ ಯಾವುದೂ ಆಗಿರೋದಿಲ್ಲ.
ಇಲ್ಲಿ ರೆಫರ್ ಟು ಎನಿ ಅದರ್ ಹೆಲ್ತ್ ಕೇರ್ ಸೆಂಟರ್ ಎಸ್ ಅಂತೇಳಿ, ಅಂದರೆ ಪಾರ್ಸಲಿ ರಿಕವರ್ಡ್ಗೆ ಅಥವಾ ಫುಲ್ ರಿಕವರ್ ಆಗಿತ್ತಂದರೆ ಗುಣಮುಖವಾಗಿದ್ದರೆ ಫುಲ್ ಅಂತ ಹಾಕಿ, ಪಾರ್ಸಲಿ ಇತ್ತಂದರೆ ಪಾರ್ಸಲಿ. ಈಗ ಪ್ರಸ್ತುತ ಆ ಮಗು ಇನ್ನೂ ಸ್ಯಾಮಲ್ಲಿ ಇರೋದ್ರಿಂದ ಮತ್ತು ನೀವು ಹೆಲ್ತ್ ರೆಕಾರ್ಡ್ನ ಚೆಕ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಎಸ್ ಅಂತ ಕೊಡಿ. ರೆಫರ್ ಟು ಎನಿ ಅದರ್ ಕೇರ್ ಸೆಂಟರ್ ಅಂದರೆ ಅದನ್ನ ಬಿಟ್ಟು ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ರೆಫರ್ ಮಾಡ್ತಿದ್ದಾರೆ ಅಂತ ಕೇಳುತ್ತೆ. ರೆಫರ್ ಟು ಸಿವಿಲ್ ಹಾಸ್ಪಿಟಲ್, ಡಿಸ್ಟಿಕ್ ಹಾಸ್ಪಿಟಲ್, ಅರ್ಬನ್ ಡಿಸ್ಪೆನ್ಸರಿ, ಸೆಂಟ್ರಲ್ ಹಾಸ್ಪಿಟಲ್, ಕಮ್ಯುನಿಟಿ ಹೆಲ್ತ್ ಸೆಂಟರ್, ಸಬ್ ಹೆಲ್ತ್ ಸೆಂಟರ್, ಪ್ರೈವೇಟ್ ಹಾಸ್ಪಿಟಲ್. ಒಂದು ವೇಳೆ ಪೋಷಕರು ಗೋರ್ಮೆಂಟ್ಗೆ ತೋರಿಸೋಕ್ಕಾಗ ಅವರು ನಿರಾಕರಣೆ ಮಾಡಿರ್ತಾರೆ, ಅದರಿಂದ ಅವರು ಪ್ರೈವೇಟಲ್ಲಿ ತೋರಿಸ್ತಿತ್ತು ಅಂತ ಹೇಳ್ತಿದ್ದಾರೆ. ನೀವು ಪ್ರೈವೇಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೋದು. ಹೆಲ್ತ್ ವೆಲ್ನೆಸ್ ಸೆಂಟರ್ ಇದೆ, ಪ್ರೈಮರಿ ಹೆಲ್ತ್ ಸೆಂಟರು, NRC. ಇಲ್ಲಿ ನೀವು ಸಿವಿಲ್ ಯಾವುದು ನಿಮಗೆ ಅಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಆ ಮಾಹಿತಿನ ರೆಫರ್ ಮಾಡಬೇಕಾಗುತ್ತೆ. ಆ ಮಗುನ ಮಾಹಿತಿ ಬಂದುಬಿಟ್ಟು ನಮಗೆ ಸಿವಿಲ್ ಹಾಸ್ಪಿಟಲ್ ಅಂತಿದೆ, ಸಿವಿಲ್ ಹಾಸ್ಪಿಟಲ್ ಸೆಲೆಕ್ಟ್ ಮಾಡ್ಕೋಬೇಕು. ರೆಫರಲ್ ಡೇಟ್ ಬಂದುಬಿಟ್ಟು ರೆಫರಲ್ ಡೇಟ್ನ ನೀವು ಸಬ್ಮಿಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು NRC ಮಗುವನ್ನು ಸ್ಯಾಮ್ ಬಂದಿರುವಂತಹ ಮಗುವನ್ನು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ NRC ದಾಖಲಾಗಬೇಕಾಗುತ್ತೆ. ಅದು ವೇಳೆ ನಂತರ ಅವರೇನಾದರೂ ಅಡ್ಮಿಟ್ ಸ್ಟೇಟಸ್ ಮತ್ತು ನೀವು ಡೇಟ್ಸ್ ಇದು ಮಾಡ್ಕೋಬೇಕು. ಡೇಟ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಂಟಿನ್ಯೂ ಇತ್ತಂದರೆ 22ನೇ ತಾರೀಕು ಕೂಡ ಅಡ್ಮಿಟಲ್ಲಿ ಇತ್ತಂದರೆ ಅಡ್ಮಿಟ್ ಡೇಟ್ ಕೂಡ ಅದು ಸಬ್ಮಿಟ್ ಮಾಡಿ. ನಂತರ ಅದು ರಿಕವರ್ಡ್ ಆಗಿತ್ತಂದರೆ ಫುಲ್ಲಿ ಗುಣಮುಖರಾಗಿದ್ದಾರೆ ಅಂತೇಳಿ ಮೊದಲೇ ಆಪ್ಷನ್ಸ್ನ ನೀವು ಆಯ್ಕೆ ಮಾಡಿಕೊಂಡು ಆ ಮಗುವಿನ ಮಾಹಿತಿಯನ್ನು ನೀವು ಕ್ಲೋಸ್ ಮಾಡ್ಬೋದು. ಇದು ಸ್ಯಾಮ್ ಬಂದಿರುವಂತಹ ಮಗುವನ್ನು ಯಾವ ರೀತಿಯಾಗಿ NRCಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾಕಂದರೆ ಇದು ICDSನ ಮುಖ್ಯ ಉದ್ದೇಶವಾಗಿರ್ತದೆ. ಯಾಕಂದರೆ ಮಕ್ಕಳ ಬೆಳವಣಿಗೆ ಪ್ರಾಮುಖ್ಯತೆ ಇರುತ್ತೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ. ಆದ್ದರಿಂದ ಅಂಗನವಾಡಿ ಕಾರ್ಯಕರ್ತರು ಸಂಬಂಧಪಟ್ಟ ವೃತ್ತದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಬಂದಿರುವಂಥ ಸ್ಯಾಮನ್ನು NRCಗೆ ದಾಖಲೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಪೋಷಕರು ಏನಾದರೂ ನೇರ ಕಡೆ ನಾವು ತೋರಿಸೋದಿಲ್ಲ ಅಂತೇಳಿ ಅವರೇನಾದರೂ ನಿಮ್ಗೆ ಹೇಳಿದರೆ ಅವ್ರಿಗೆ ಈ NRC ದಾಖಲೆ ಬಗ್ಗೆ, ಅಲ್ಲಿ ಫೆಸಿಲಿಟಿ ಬಗ್ಗೆ ಮತ್ತು ಟ್ರೀಟ್ಮೆಂಟ್ ಬಗ್ಗೆ, ಡಾಕ್ಟ್ರ್ ಬಗ್ಗೆ ಎಲ್ಲನೂ ತಿಳಿಸಿ ಹೇಳಿಬಿಟ್ಟು ನೀವು ಕಡ್ಡಾಯವಾಗಿ ರೆಫರ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ NRCಗೆ ಯಾವ ರೀತಿಯಾಗಿ ದಾಖಲೆ ಮಾಡಬೇಕಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.